ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಟೆರರಿಸ್ಟ್ಗಳ ಅಟ್ಯಾಕ್ನಿಂದ 26 ಜನ ಅಮಾಯಕರು ಸಾವನ್ನಪ್ಪಿದ್ರು. ಎನ್ಐಎ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇತ್ತು. ದೇಶದ ನಾಗರಿಕರು ಈಗ ಎನ್ಐಎ ಇನ್ವೆಸ್ಟಿಗೇಷನ್ ವಿಚಾರಕ್ಕೆ ಅವತ್ತು ಆಕ್ರಮಣ ಮಾಡಿದಂತಹ ಭಯೋತ್ಪಾದಕರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಬಂತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ತನಿಖೆ? ಪ್ರವಾಸಿಗರನ್ನು ಕೊಂದಂತಹ ಉಗ್ರರ ಸುಳಿವು ಇನ್ನೂ ಸಿಗ್ಲಿಲ್ವಾ ಅಂತ ಕೇಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಸೋಷಿಯಲ್ ಮೀಡಿಯಾ ಆಗಿರಬಹುದು, ಜನ ಆಗಿರಬಹುದು, ಈಗ ಕದನ ವಿರಾಮ ಘೋಷಣೆ ಆದ ನಂತರ ಕೇಳ್ತಾ ಇರುವಂತಹ ಪ್ರಶ್ನೆನೇ ಇದು. ಕದನ ವಿರಾಮ ಘೋಷಣೆ ಆಯಿತು, ಪಾಕಿಸ್ತಾನದ 100 ಉಗ್ರರನ್ನು ಕೂಡ ಉಡಿಸ್ ಮಾಡುವಂತಹ ಕೆಲಸ ಆಯಿತು. ಬಟ್ 26 ಜನ ಅಮಾಯಕರನ್ನು ಕೊಂದ್ರಲ್ಲ, ಆ ಉಗ್ರರೆಲ್ಲಿ ಅಂತ ಕೇಳ್ತಾ ಇದ್ದಾರೆ. ಎನ್ಐಎ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದು ನಿಂತಿದೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರಕಾಶ್? ಈಗ ಈ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಈ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೆಲ್ಲ ತನಿಖೆ ಹಂತದಲ್ಲಿದೆ, ಎಲ್ಲಿ ತನಕ ಬಂತು ಅನ್ನುವಂಥದ್ದು ಅಧಿಕೃತವಾಗಿ ಮಾಹಿತಿಯನ್ನ ವ್ಯಕ್ತಪಡಿಸುವಂಥದ್ದು ಆಗಲಿಲ್ಲ. ಸೊ ಭಾರತದ ನಾಗರಿಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ NIAಗೆ. ಸೊ ಈ ಒಂದು ತನಿಖೆ ಎಲ್ಲಿಯ ತನಕ ಬಂತು, ಎಷ್ಟು ಜನ ಅರೆಸ್ಟ್ ಆದ್ರು, ಮತ್ತೆ ಏನೆಲ್ಲ ವಿಚಾರಣೆಯನ್ನ ನಡೆಸಿದ್ರು ಅಂತೇಳಿ. ಈ ಒಂದು ಪೆಹಲ್ಗಾಮ್ ದಾಳಿ ಆದ ಬಳಿಕನೇ ಇಷ್ಟೆಲ್ಲ ಬೆಳವಣಿಗೆಗಳಾಗಿದ್ದು. ಸುಮಾರು 3 ರಿಂದ 4 ಭಯೋತ್ಪಾದಕರು ಈ ದಾಳಿಯನ್ನ ನಡೆಸಿದ್ರು. ಆ ನಂತರ ಶ್ರೀಲಂಕಾಗೆ ಹೋದ್ರು ಅನ್ನುವಂಥ ಮಾಹಿತಿ ಆರಂಭದಲ್ಲಿ ಲಭ್ಯವಾಗಿತ್ತು. ಆದರೆ ಅವರ ಸುಳಿವು ಏನಾದರೂ ಸಿಗ್ತಾ, ಎಲ್ಲಿಯ ತನಕ ತನಿಖೆ ಬಂದು ನಿಂತು. ಜೊತೆಗೆ ಅವರನ್ನು ಪತ್ತೆ ಹಚ್ಚೋದಕ್ಕೆ ಸಹಾಯವಾಣಿಗಳನ್ನು ಕೂಡ ಓಪನ್ ಮಾಡಲಾಯಿತು. ಆದರೆ ಅದು ಎಲ್ಲಿಯ ತನಕ ಬಂತು? ಇಷ್ಟೆಲ್ಲ ಆಗಿದ್ದು ಕೂಡ ಆ ಒಂದು ಉಗ್ರ ದಾಳಿಯಿಂದಾಗಿ. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ಆದ ಮೇಲೆ ಅವರ ಪತ್ತೆನೇ ಆಗಿಲ್ಲ ಅಂತ ಹೇಳಿದರೆ NIA ತನಿಖೆ ಎತ್ತ ಸಾಗ್ತಾ ಇದೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಭಾರತದ ನಾಗರಿಕರು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಉಗ್ರರಿಗೆ ಪಾಕಿಸ್ತಾನನೇ ನೆರವು ಕೊಡ್ತಾ ಇತ್ತು, ಜೊತೆಗೆ ಅವರಿಗೆ ಸಹಕರಿಸ್ತಾ ಇತ್ತು. ಸೊ ಅದೇ ಆಧಾರದ ಮೇಲೆ ಎಲ್ಲೆಲ್ಲಿ ಉಗ್ರರ ಅಡಗು ತಾಣಗಳಿತ್ತು ಅಲ್ಲಿ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತು, ಅದನ್ನು ಧ್ವಂಸ ಮಾಡುವಂಥ ಪ್ರಯತ್ನಗಳು ಕೂಡ ಆಯಿತು. ಇದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಸಿಕ್ಕಿದೆ ಪೆಹಲ್ಗಾಮ್ ದಾಳಿಯ ಬಳಿಕ. ಸೊ ಆದರೆ ಈ ಒಂದು ತನಿಖೆ ಎಲ್ಲಿಯ ತನಕ ಬಂದು ನಿಂತು ಮತ್ತೆ ಹೇಗೆ ಸಾಗ್ತಾ ಇದೆ ಅನ್ನುವಂಥದ್ದನ್ನು ಜನ ಅಗೇನ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.